ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾದಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿ ಯಾರ್ಯಾರು ಜೋಬ್ ಸ್ವಲ್ಪ ತೂಕವಾಗಿದೆಯೋ, ಯಾರ್ಯಾರು ಸ್ವಲ್ಪ ಭಾರವಾಗಿದ್ದಾರೋ ಅಂಥವ್ರಿಗೆ ಮಂತ್ರಿಗಿರಿಯನ್ನು ಕೊಟ್ಟಿದ್ದಾರೆ. ನಾವು ಅಷ್ಟೊಂದು ತೂಕ ಇಲ್ಲ ಅಂಥೇಳಿ ಇವತ್ತು ಕಾಂಗ್ರೆಸ್ ಅವರು ಹೇಳ್ಕೊಂಡಿರ್ತಕ್ಕಂಥದ್ದನ್ನು ನೀವು ಮಾಧ್ಯಮದಲ್ಲಿ ನೋಡಿದ್ದೀರಿ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಸಚಿವ ಸಂಪುಟದಲ್ಲಿ ಯಾರ್ಯಾರು ಇವತ್ತು ಸ್ಥಾನಗಳನ್ನು ಪಡ್ಕೊಂಡಿದ್ದಾರೆ ಅದರಲ್ಲಿ ಅವರವರ ಹಿನ್ನೆಲೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅಣ್ಣ ಹಿಂದೆ ಯಾರೋ ಮಾತಾಡ್ತಾ ಇದ್ದೀರಿ, ಯಾರು? ಪ್ರೆಸ್ ಮೀಟ್ ಅಪ್ಪ ಇದು. ನೋಡಿದಂಥ ಸಂದರ್ಭದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಹಗರಣಗಳು. ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾದ್ಮೇಲೆ ಮೊದಲನೇ ತಿಂಗಳಿಂದನೂ ಮೋಡ ಹಗರಣ ಇರ್ಬೋದು, ಅದರಲ್ಲಿ ತಪ್ಪಿತಸ್ಥರು ಯಾರು ಅಂತ ಗೊತ್ತಾಯಿತು. ಅದಾದಮೇಲೆ ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಅಂತ ಹೇಳಿದಾಗ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು 187 ಕೋಟಿ ಅಲ್ಲ, ಅದು 89 ಕೋಟಿ ಅಂತೇಳಿ ವಿಧಾನಸಭಾ ಅಧಿವೇಶನದಲ್ಲಿ ಒಪ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀರಿ. ಅದಾದಮೇಲೆ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಕಾರ್ಮಿಕರಿಗೆ ಕೊಡಬೇಕಾಗಿರ್ತಕ್ಕಂಥ ಕಿಟ್ಗಳನ್ನು 500 ರೂಪಾಯಿ ಬೆಲೆ ಬಾಳಂಥ ಕಿಟ್ಗಳನ್ನು 2000 ರೂಪಾಯಿಗೆ ಪರ್ಚೇಸ್ ಮಾಡಿದ್ದೀರಿ ಅಂತ ಹೇಳಿ ಅದರಲ್ಲೂ ಕಿಕ್ ಬ್ಯಾಕ್ ಪಡ್ತಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀರಿ. ತದನಂತರ ಪೊಲೀಸ್ ನೇಮಕಾತಿಯಲ್ಲಿರ್ಬೋದು, KPSCಯಲ್ಲಿರ್ಬೋದು ಹಗರಣಗಳನ್ನು ಪ್ರತಿದಿನ ನೋಡ್ತಾನೆ ಇದ್ದೀರಿ. ಮೊನ್ನೆ ವಿಜೇಂದ್ರಣ್ಣವರು ಪ್ರೆಸ್ ಮೀಟ್ ಮಾಡೋಂಥ ಸಂದರ್ಭದಲ್ಲಿ, ಅಶೋಕಣ್ಣ ಪ್ರೆಸ್ ಮೀಟ್ ಮಾಡೋದ ಸಂದರ್ಭದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಹಗರಣಗಳು ಇವರು ನಮಗೆ ಕೊಡ್ತಾನೆ ಇದ್ದಾರೆ. ಇದನ್ನು ಶುರು ಮಾಡ್ತೀರಿ, ಇದನ್ನು ಫಿನಿಷ್ ಮಾಡೋಣ ಅನ್ನೋಷ್ಟೊಳಗಡೆ ಇನ್ನೊಂದು ಹಗರಣ ಶುರುವಾಗಿರುತ್ತೆ. ಈ ರೀತಿ ಯಾರ್ಯಾರು ಸೂಟ್ ಕೇಸ್ಗಳನ್ನು ಹೆಚ್ಚಿಗೆ ಇಟ್ಕೊಂಡು 100 ಕೋಟಿ 200 ಕೋಟಿ ಹಣ ಕೊಟ್ಟರು ಅವರನ್ನು ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನೂ ಕಡೆಗಣಿಸಿ ಅವರ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸುಮಾರು ಜನನ್ನ ಕೈ ಬಿಟ್ಟು ಇವತ್ತು ಇವ್ರ ಜೊತೆಯಲ್ಲಿ ಯಾರ್ಯಾರು ಸರಿ ಹೋಗ್ತಾರೆ, ಉಸುಲಿ ಮಾಡೋದಕ್ಕೆ ಸರಿ ಹೋಗ್ತಾರೆ, ಈ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಇವತ್ತು ಮಂತ್ರಿಮಂಡಲನ್ನು ವಿಸ್ತರಣೆ ಮಾಡಿರ್ತಕ್ಕಂಥದ್ದು ನೋಡಿದರೆ, ಈ ನಾಗೇಂದ್ರ ಅವರು ಏನು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರನ್ನು ಇಡಿ ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಹೈದ್ರಾಬಾದಕ್ಕೆ ಕಳಿಸಿರ್ತಕ್ಕಂಥದ್ದು, ಲ್ಯಾಂಬರ್ಗಿನಿ ಕಾರ್ ತಗೊಂಡಿರ್ತಕ್ಕಂಥದ್ದು, ಸುಮಾರು ಜ್ಯುವೆಲರಿ ಶಾಪ್ಗಳಿಗೆ ಅಕೌಂಟ್ಗಳಿಗೆ ಹಣ ಕಳಿಸಿರ್ತಕ್ಕಂಥದ್ದು, MP ಎಲೆಕ್ಷನಲ್ಲಿ ನಮ್ಮ ನಾರ್ತ್ ಕರ್ನಾಟಕದ ಕಡೆ ಮತ್ತು ಬೇರೆ ಬೇರೆ ಕಡೆ ಅದನ್ನು ಬಳಸ್ಕೊಂಡಿರ್ತಕ್ಕಂಥದ್ದು ಗೊತ್ತಾಗಿದ್ದಾದಮೇಲೆ ಅವರಿಂದ ರಾಜೀನಾಮೆ ಪಡ್ಕೊಂಡಿದ್ರು, ಅವ್ರು ಜೈಲಲ್ಲೂ ಇದ್ದರು. ಆದರೆ ಇವತ್ತು ಮತ್ತೆ ಅವ್ರನ್ನ ಸಚಿವ ಸಂಪುಟಕ್ಕೆ ತಗೊಂಡಿರ್ತಕ್ಕಂಥದ್ದು ನೋಡಿದರೆ ಅವರು ಸೂಟ್ ಕೇಸ್ಗಳು ಇನ್ನೊಂದು ಮತ್ತೊಂದು ಬಸ್ಗಳಲ್ಲಿ ಮಿನಿ ಬಸ್ಗಳಲ್ಲಿ ತುಂಬ್ಕೊಂಡೋಗಿ ದುಡ್ಡು ಕೊಟ್ಟರೆ ಎಲ್ಲಿ ಕೊಟ್ಟರೆ ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು 70 ಭಾಗ ಎಲ್ಲರೂ ಕೇಸ್ಗಳಲ್ಲಿರ್ತಕ್ಕಂಥವ್ರು, ಬೇಲ್ ಮೇಲೆ ಇರ್ತಕ್ಕಂಥವ್ರು, ಒಂದಲ್ಲ ಒಂದು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕ್ಕೊಂಡು FIRಗಳಾಗಿರ್ತಕ್ಕಂಥವ್ರು. ಈ ಥರ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ರಾಜ್ಯದಲ್ಲಿ ಬರ ಅಧ್ಯಯನ ಮಾಡಿಲ್ಲ, ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ದಾದಮೇಲೆ ಯಾರ್ಯಾರಿಗೆ ಯಾವ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳೋದ್ರಲ್ಲೂ ಸುಮಾರು 1 ತಿಂಗಳ ಕಾಲ ಅದನ್ನು ಡಿಲೇ ಮಾಡಿದರು. ಹೈಕಮಾಂಡ್ ಹತ್ರ ಸುಮಾರು ಒಂದು 5-6 ಸಲ ಡೆಲ್ಲಿಗೆ ಹೋಗೋದು, ವಾಪಸ್ ಬರೋದು, ಇದನ್ನೆಲ್ಲ ಮಾಡ್ತಾಯಿದ್ರು. ವ್ಯಾಪಾರ ಕುದಿಸ್ಕೊಳ್ಳೋಕೆ ಸ್ವಲ್ಪ ಡಿಲೇ ಆಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಯಾವ್ದು ಕೊಟ್ಟರೆ ಯಾವ್ದು ಅಂತೇಳಿ ನಮ್ಮಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಭಾಗಕ್ಕೂ ಅನ್ಯಾಯ ಮಾಡಿರ್ತಕ್ಕಂಥದ್ದನ್ನು ನೋಡಿದ್ದೀರಿ. ಅವ್ರದ್ದೇ ಪಕ್ಷದ ಶಾಸಕರುಗಳು ಮುಖ್ಯಮಂತ್ರಿಗಳ ಕರೆದಾಗಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಹೋಗದೆ ಇರ್ತಕ್ಕಂಥದ್ದನ್ನು ನೋಡಿದ್ದೀರಿ ನೀವು. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಗ್ಯಾರಂಟಿಗಳಿಗೆ ಹಣ ತೊಡಗಿಸೋದಕ್ಕೋಸ್ಕರ ಅದರಲ್ಲಿ ಫೈಲೂರ್ ಆಗಿ ಇವತ್ತು ವಿಧವಾ ವೇತನ ಇರ್ಬೋದು, ವೃದ್ಧಾಪ್ಯ ವೇತನ ಇರ್ಬೋದು,
ಮತ್ತು ನಮ್ಮ ರೇಷನ್ ಕಾರ್ಡ್ಗಳನ್ನು ಏನು BPL ಕಾರ್ಡ್ಗಳಿತ್ತು ಅದನ್ನೆಲ್ಲ ಸುಮಾರು ಲಕ್ಷಾಂತರ ಬಡವರಿಗೆ BPL ಕಾರ್ಡ್ ವಂಚಿತರನ್ನಾಗಿ ಮಾಡಿರ್ತಕ್ಕಂಥದ್ದು. ಮತ್ತು ವೃದ್ಧಾಪ್ಯ ವೇತನವನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಸುಮಾರು ಒಂದು 50,000ಕ್ಕೂ ಹೆಚ್ಚಿಗೆ ವೃದ್ಧಾಪ್ಯ ವೇತನಗಳನ್ನು ನೀವು ಇನ್ಕಮ್ ಸರ್ಟಿಫಿಕೇಟ್ ಕೊಡಿ, ನೀವು ಅದು ಕೊಡಿ ಇದು ಕೊಡಿ, ನಿಮ್ಮ ಮನೇಲಿ 2 ವೀಲರ್ ಇದೆ, ನಿಮ್ಮ ಮನೆಯಲ್ಲಿ TV ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿ ಇವತ್ತು ಬಡವರು ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸಗಳನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರ ಈ ನಾಗೇಂದ್ರ ಅವರನ್ನೇನು ಭ್ರಷ್ಟಾಚಾರ ಮಾಡಿ ಸಾಬೀತಾಗಿರೋದ್ರಿಂದ ಆಗಿನ ಮುಖ್ಯಮಂತ್ರಿಗಳೇ ಒಪ್ಕೊಂಡಿರೋದ್ರಿಂದ 89 ಕೋಟಿ ಅಂತೇಳಿ ಒಪ್ಕೊಂಡಿರೋದ್ರಿಂದ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಕೈ ಬಿಟ್ಟು ಕೂಡಲೇ ಬೇರೆಯವರನ್ನು ಸೂಕ್ತ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡ್ಕೊಬೇಕು. ಈಗಾಗಲೇ ಸಚಿವ ಸಂಪುಟದಲ್ಲಿ ನೀವು ಸುಮಾರು ಜನ ಮಂತ್ರಿಗಳನ್ನು ಆಯ್ಕೆ ಮಾಡಿ ಯಾವುದೇ ಜಿಲ್ಲೆಯಲ್ಲಿ ಹೋಗಿ ಬರ ಅಧ್ಯಯನಕ್ಕೆ ಹೋಗಿಲ್ಲ, ಯಾವುದೇ ರೀತಿಯಾದಂಥ ಪರಿಹಾರ ಕೊಟ್ಟಿಲ್ಲ. ನಮ್ಮಲ್ಲಿ ಏನು ರಾಗಿ ಇನ್ನೊಂದು ಮತ್ತೊಂದು ಖರೀದಿ ಕೇಂದ್ರಗಳಲ್ಲಿ ನೀವು ಪರ್ಚೇಸ್ ಮಾಡಿ ಇದುವರೆಗೂ ಅವ್ರಿಗೆ ಯಾವುದೇ ರೀತಿಯಾದಂಥ ಹಣನ ಕೊಡದೆ ಇವತ್ತು ಜನರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದರೆ ಇವತ್ತು ನೀವು ಸರ್ಕಾರ ಜನದ ಪರವಾಗಿಲ್ಲ. ನಾವು ಮುಂದೆ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ತಿರೋ ಇಲ್ಲೋ ನಾವು ಈ ಭ್ರಷ್ಟರನ್ನೆಲ್ಲ ಮಂತ್ರಿಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಹಣ ಮಾಡ್ಕೊಂಡು ನಾವು ಕಾಂಗ್ರೆಸ್ ಮುಕ್ತ ಭಾರತ ಯಾವ ರೀತಿ ಆಗ್ತಾ ಇದೆ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಆಗುತ್ತೆ. ಅದಕ್ಕೆ ನಾವು ಸಜ್ಜಾಗಬೇಕು ಅಂತೇಳಿ ಇವತ್ತು ಮೂಡ ಹಗರಣ ಇರ್ಬೋದು, ಬೇರೆ ಬೇರೆ ಹಗರಣ ಇರ್ಬೋದು, ಬಿಡದಿ ಟೌನ್ಶಿಪ್ ಇರ್ಬೋದು, ಇದನ್ನೆಲ್ಲ ಮಾಡ್ಕೊಂಡು ಅವರ ಹೈಕಮಾಂಡ್ಗೂ ಕಪ್ಪ ಕೊಡೋದ್ರ ಮುಖಾಂತರ ಹಿಂದೆ ಬ್ರಿಟಿಷರು ಕೊಡ್ತಾಯಿದ್ರು ಕಪ್ಪ ಕಾಣಿಕೆ, ಅದೇ ರೀತಿಯಲ್ಲಿ ಅವ್ರ ಹೈಕಮಾಂಡ್ಗೂ ಸುಮಾರು 1,000 ಎಕರೆ 2,000 ಎಕರೆ ಬಿಡದಿ ಟೌನ್ಶಿಪ್ಪಲ್ಲಿ ಫಲವತ್ತಾಗಿ ನೀರಾವರಿ ಇರ್ತಕ್ಕಂಥ ಜಾಗದಲ್ಲಿ ಅವ್ರ ಬೆಳೆಗಳು ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ರೈತರಿಗೆ ಇಷ್ಟ ಇಲ್ಲ ಅಂದ್ರೂ ಅಲ್ಲಿ ನಕಲಿ ರೈತರನ್ನ ಸೃಷ್ಟಿ ಮಾಡಿ ಇವತ್ತು ಬಿಡದಿ ಟೌನ್ಶಿಪ್ಪನ್ನು ಮಾಡಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸು ಜನರ ಪರವಾಗಿಲ್ಲ, ಬರೀ ಹಣ ಮಾಡೋದ್ರಲ್ಲಿದೆ. ಅದಕ್ಕೋಸ್ಕರ ಕೂಡಲೇ ನಾಗೇಂದ್ರವನ್ನು ಮತ್ತು ನಮ್ಮ ಈ ಸಂತೋಷ್ ಲಾಡ್ ಏನಿದ್ದಾರೆ ಕಾರ್ಮಿಕ ಸಚಿವರು ಅವರೂ ಕಿಕ್ ಬ್ಯಾಕ್ ಪಡ್ತಿರ್ತಕ್ಕಂಥದ್ದು ಸಾಬೀತಾಗಿರೋದ್ರಿಂದ ಇಂಥ ಭ್ರಷ್ಟರನ್ನೆಲ್ಲ ನೀವು ಕೈ ಬಿಡಬೇಕು. ಕೈ ಬಿಟ್ಟು ಕೂಡಲೇ ರಾಜೀನಾಮೆ ಕೊಡಿಸಿಲ್ಲ ಅಂದರೆ ನಾವೀಗಾಗಲೇ ಏನು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅಣ್ಣವರು, ಅಶೋಕ್ ಅಣ್ಣವರು ಎಲ್ಲ ಹಿರಿಯರು ತೀರ್ಮಾನ ಮಾಡಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯನ್ನು ಮಾಜಿ ಸಚಿವರು ವರ್ತೂರು ಪ್ರಕಾಶ್ ಅಣ್ಣವ್ರು ಇರ್ಬೋದು, ನಮ್ಮ ಓಂಶಕ್ತಿ ಚಲಪತಿಯವರು ಇರ್ಬೋದು, ನಮ್ಮ ಎಲ್ಲ XMLAಗಳು ಎಲ್ಲ ಮುಖಂಡರುಗಳು ತೀರ್ಮಾನ ಮಾಡಿದರೆ DC ಆಫೀಸ್ ಹತ್ರ ಪೆಂಡಾಲ್ ಹಾಕೋದ್ರ ಮುಖಾಂತರ ಒಂದೊಂದು ದಿನಕ್ಕೆ ಒಂದೊಂದು ತಾಲೂಕಿಂದ ಕನಿಷ್ಠ ಪಕ್ಷ ಅಂದ್ರೂ ಒಂದು 250ರಿಂದ 500 ಜನ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ದೈಡಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರೋದ್ರಿಂದ ನಾವೆಲ್ಲರೂ ಪಕ್ಷದ ಮುಖಂಡರುಗಳೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಹೆಣ್ಮಕ್ಳು ಮುಖಂಡರುಗಳು ಎಲ್ಲರೂ ಒಟ್ಟಿಗೆ ಸೇರಿ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು, ಜನರಿಗೆ ಒಳ್ಳೆಯ ಸರ್ಕಾರವನ್ನು ಒಳ್ಳೆಯ ಆಡಳಿತವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ರಾಜೀನಾಮೆ ತಗೊಳ್ಳೋವರೆಗೂ ಹೋರಾಟ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೀರಿ. ಅದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ಕರೆದು ಈ ಪತ್ರಿಕಾಗೋಷ್ಠಿಯನ್ನು ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನಾನು ಮಾತನ್ನು ಮುಗಿಸ್ತೀನಿ.